ಇನ್ನೆರಡು ತಿಂಗಳಿಗೆ ಲೋಕಸಭಾ ಚುನಾವಣೆ. ಈಗ ಸರ್ವೆಗಳ ಚರ್ಚೆ. ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌ ಈ ವರ್ಷದ ಮೊದಲ ಸರ್ವೆಗಳನ್ನು ಮಾಡ್ತಾರೆ. ಎರಡೂ ಸರ್ವೆಗಳು ಎನ್ಡಿಎಗೆ ಬಹುಮತ, ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯವಾರು ಸರ್ವೆಯ ವಿವರಗಳು ಬಂದಿದ್ದಾವೆ. ಒಂದು ಸರ್ವೆ ಬಿಜೆಪಿಗೆ ಕರ್ನಾಟಕದಲ್ಲಿ 23 ಸ್ಥಾನ, ಕಾಂಗ್ರೆಸ್ಸಿಗೆ 5 ಸ್ಥಾನ ಅಂದ್ರೆ, ಇನ್ನೊಂದು ಸರ್ವೆ ಬಿಜೆಪಿಗೆ 24 ಸ್ಥಾನ, ಕಾಂಗ್ರೆಸ್ಸಿಗೆ 4 ಸ್ಥಾನ ಅಂತಿದೆ. ಬಿಜೆಪಿಗೆ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ. ಸಾವಿರದ 1994ರ ನಂತರ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಟ್ಯಾಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನು ಕ್ರಾಸ್ ಮಾಡಿಲ್ಲ. ಅದು ಈ ಸಲವೂ ಮುಂದುವರಿಯುತ್ತಾ? ಇಂಡಿಯಾ ಟುಡೇ ಸರ್ವೆಯ ವಿವರಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಎನ್ಡಿಎ ಮೈತ್ರಿಕೂಟ 335 ಸ್ಥಾನ ಅಂತ ಹೇಳ್ತಾ ಇದೆ. ಕಳೆದ ಸಲಕ್ಕೆ ಹೋಲಿಸಿದರೆ 18 ಸ್ಥಾನಗಳಲ್ಲಿ ಎನ್ಡಿಎ ಕಡಿಮೆ ಬರುತ್ತೆ. 335 ಕಳೆದ ಸಲ 356. ಐಎನ್ಡಿಎ ಮೈತ್ರಿಕೂಟ 166 ಸ್ಥಾನಗಳು ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ ಸರ್ವೆ. ಕಳೆದ ಸಲಕ್ಕೆ ಹೋಲಿಸಿದರೆ 75 ಸ್ಥಾನಗಳು ಹೆಚ್ಚಾಗ್ತವೆ. ಇತರೆ 42 ಅಂತ ಹೇಳ್ತಾ ಇದೆ. ಟೈಮ್ಸ್ ನೌ ಸರ್ವೆ ಕಳೆದ ಸಲಕ್ಕಿಂತ ಎನ್ಡಿಎ ಮೈತ್ರಿಕೂಟ 13 ಸ್ಥಾನಗಳನ್ನು ಹೆಚ್ಚಿಗೆ ಪಡೆದು 366ಕ್ಕೆ ಬರುತ್ತೆ ಅಂತ ಟೈಮ್ಸ್ ನೌ ಸರ್ವೆ ಹೇಳ್ತಾ ಇದೆ. ಐಎನ್ಡಿಎ ಮೈತ್ರಿಕೂಟ ಕೂಡ 13 ಸ್ಥಾನಗಳನ್ನು ಹೆಚ್ಚಿಗೆ ಪಡೆಯುತ್ತೆ, 104ಕ್ಕೆ ಬರುತ್ತೆ ಅಂತ ಟೈಮ್ಸ್ ನೌನ ಸರ್ವೆ. ಟೈಮ್ಸ್ ನೌ ಪ್ರಕಾರ ಕರ್ನಾಟಕದ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 21 ಬಿಜೆಪಿ ಗೆದ್ಕೊಳ್ಳುತ್ತೆ, 2 ಜೆಡಿಎಸ್ ಗೆಲ್ಲುತ್ತೆ ಅಂತ. ಬಿಜೆಪಿ ಜೆಡಿಎಸ್ ಮೈತ್ರಿ 23ರಲ್ಲಿ ಗೆದ್ರೆ ಕಾಂಗ್ರೆಸ್ 5 ಕ್ಷೇತ್ರ ಗೆಲ್ಲುತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಹೇಳೋದು ಬಿಜೆಪಿ ಜೆಡಿಎಸ್ ಸೇರಿ 24ರಲ್ಲಿ ಗೆಲ್ಲುತ್ತೆ, ಕಾಂಗ್ರೆಸ್ 4 ಅಂತ. ಇನ್ನು ಅನೇಕ ವಿವರಗಳಿದ್ದಾವೆ, ಅನೇಕ ಸಂಖ್ಯೆಗಳಿದ್ದಾವೆ. ಒಟ್ಟಾರೆ ಸಮೀಕ್ಷೆಯನ್ನು ನೋಡ್ತಾ ಇದ್ದೀರಿ. 335 ಇಂಡಿಯಾ ಟುಡೇ ಪ್ರಕಾರ ಎನ್ಡಿಎ ಮೈತ್ರಿಕೂಟದ ಒಟ್ಟು ಸಂಖ್ಯೆ ಕಳೆದ ಸಲಕ್ಕೆ ಹೋಲಿಸಿದರೆ 18 ಸ್ಥಾನಗಳ ಕಡಿಮೆ ಆಗ್ತವೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದ್ರೆ, ಟೈಮ್ಸ್ ನಾವು ಹೇಳ್ತಾ ಇದೆ ಕಳೆದ ಸಲಕ್ಕೆ ಹೋಲಿಸಿದರೆ 13 ಸ್ಥಾನಗಳ ಜಾಸ್ತಿ ಆಗ್ತವೆ, 366 ಎನ್ಡಿಎ. ಟೈಮ್ಸ್ ನಾವು ಹೇಳ್ತಾ ಇರೋದು ಐಎನ್ಡಿಎ ಮೈತ್ರಿಕೂಟ ಕೂಡ 13 ಸ್ಥಾನಗಳನ್ನು ಹೆಚ್ಚಿಗೆ ಗಳಿಸುತ್ತೆ, 104ಕ್ಕೆ ಬಂದು ನಿಲ್ಲುತ್ತೆ. ಇಂಡಿಯಾ ಟುಡೇ ಹೇಳೋದು ಕಳೆದ ಸಲಕ್ಕೆ ಹೋಲಿಸಿದರೆ 75 ಕ್ಷೇತ್ರಗಳು ಹೆಚ್ಚುವರಿಯಾಗಿ ಐಎನ್ಡಿಎ ಮೈತ್ರಿಕೂಟಕ್ಕೆ ಸಿಗುತ್ತೆ. ಕಳೆದ ಸಲ ಐಎನ್ಡಿಎ ಇರಲಿಲ್ಲ, ಯು ಪಿ ಎ ಇತ್ತು.
166ಕ್ಕೆ ಬಂದು ನಿಲ್ಲುತ್ತೆ INDIA ಮೈತ್ರಿಕೂಟ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಅಶ್ವಿನ್ ಗೌಡರು, ತೇಜಸ್ವಿನಿ ಗೌಡ ಅವರು BJPಯಿಂದ, ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಚುನಾವಣೆಯ ಮಾಹೋಲ್ ಕ್ರಿಯೇಟ್ ಆಗೋದಕ್ಕೆ ಶುರುವಾದ ನಂತರ, ಸ್ಪೆಷಲಿ ರಾಮ ಮಂದಿರದ ಲೋಕಾರ್ಪಣೆಯ ನಂತರ ನಡೆದಿರುವಂಥ ಸರ್ವೆ, ಸೊ ಯಾವುದು ಟಾಕಿಂಗ್ ಪಾಯಿಂಟ್ ಆಗಿರುತ್ತೋ ಆ ಟಾಕಿಂಗ್ ಪಾಯಿಂಟನ್ನು ಕನ್ಸಿಡರ್ ಮಾಡಿಕೊಂಡು ನಡೆಸಿರುವ ಸರ್ವೆ ಇದು. ಆದ್ದರಿಂದ ಏನೋ ಕ್ಲೋಸರ್ ಟು ಅಕ್ಯುರಸಿ ಅಂತ ಹೇಳ್ಬಹುದಾ, ಅಥವಾ ಸ್ಟಿಲ್ ದೇರ್ ಇಸ್ ಟೈಮ್, ಇನ್ನೂ ಮಾಹೋಲ್ ಏನೇನೋ ಬದಲಾಗಬಹುದು ಅಂತ? ನಾನು ಯಾವತ್ತು ಒಪಿನಿಯನ್ ಪೋಲ್ಗಳನ್ನು ಆ ಸಂದರ್ಭದ ಟ್ರೆಂಡ್ನ ರೂಪದಲ್ಲಿ ನೋಡ್ತೀನಿ. ಅಂದರೆ ನೀವು ಸಂಖ್ಯೆಗಳನ್ನು ಕನ್ವರ್ಟ್ ಮಾಡಿದಾಗ ತುಂಬ ಅಕ್ಯುರಸಿ ಇರುತ್ತೆ ಅಂತಕ್ಕಂಥದ್ದು ಇರಲ್ಲ. ಬಟ್ ಅಪ್ವರ್ಡ್ ಮೊಬಿಲಿಟಿ ಅಥವಾ ಡೌನ್ವರ್ಡ್ ಮೊಬಿಲಿಟಿ ಅಥವಾ ಒಂದು ಸ್ಟ್ಯಾಗ್ನೇಷನ್ ಏನು ಬರುತ್ತೆ ಅದು ಟ್ರೆಂಡ್ನ ರೂಪದಲ್ಲಿ ಕಾಣುತ್ತೆ. ಅನೇಕ ಬಾರಿ ನಂಬರ್ಸ್ ಪೀಪಲ್ ಬೈ ಡಿಸ್ಪ್ಯೂಟ್, ಆದರೆ ಟ್ರೆಂಡ್ನ ರೂಪದಲ್ಲಿ ನೋಡಲಾಗತ್ತೆ. ಎಲ್ಲ ಸರ್ವೆಗಳ ಟ್ರೆಂಡ್ನಲ್ಲಿ ಒಂದು ಅಂಶ ಕಾಮನ್ ಫ್ಯಾಕ್ಟರ್ ಇದೆ. ಅದೇನಂತಂದರೆ ನರೇಂದ್ರ ಮೋದಿಯವರ ಜನಪ್ರಿಯತೆ 3ನೇ ಬಾರಿಯ ಸಂದರ್ಭದಲ್ಲೂ ಕೂಡ ಇಂಟ್ಯಾಕ್ಟ್ ಆಗಿದೆ, ಕಡಿಮೆ ಆಗಿಲ್ಲ. ಸಹಜವಾಗಿ ನೋಡಿ, 1ನೇ ಚುನಾವಣೆಯಿಂದ 5ನೇ ವರ್ಷಕ್ಕೆ ನಿಮ್ಗೆ ಆ್ಯಂಟಿ ಇನ್ಕಂಬನ್ಸಿ ಬಡಿಲಿಕ್ಕೆ ಶುರು ಆಗುತ್ತೆ. ಹೌದು. ಆದರೆ ಆ ಆ್ಯಂಟಿ ಇನ್ಕಂಬನ್ಸಿ 10ನೇ ವರ್ಷವಾದರೂ ಕೂಡ ಕೆಲವು ಕಡೆ ಬಡಿತಾ ಇಲ್ಲ ಅಂತಿಲ್ಲ. ಆದರೆ ಅದನ್ನು ನಿಭಾಯಿಸುವ ಕಡಿಮೆ ಮಾಡುವ ಶಕ್ತಿ ಮೋದಿ ಫ್ಯಾಕ್ಟರ್ಗಿದೆ ಅಂತಕ್ಕಂಥದ್ದು ಈ ಟ್ರೆಂಡ್ಗಳು, ಇಂಡಿಯಾ ಟುಡೇ ಸರ್ವೆ ಇರ್ಬೋದು, ಟೈಮ್ಸ್ ನೌ ಸರ್ವೆ ಇರ್ಬೋದು, ಇನ್ನೂ ಅನೇಕ ಬೇರೆ ಬೇರೆ ಸರ್ವೆಗಳು ಕೂಡ ಬರ್ತಾ ಇವೆ. ಅವುಗಳಲ್ಲಿ ಒಂದು ಟ್ರೆಂಡ್ ಸ್ಪಷ್ಟವಾಗ್ತಾ ಇದೆ. ಮೋದಿ ಫ್ಯಾಕ್ಟರನ್ನು ಎದುರಿಸಲಿಕ್ಕೆ ವಿಪಕ್ಷಗಳಿಗೆ ಸಾಧ್ಯ ಆಗ್ತಾ ಇಲ್ಲ, ಒಂದು. ಎರಡನೇದು, BJP ಕೂಡ ಪ್ರೋಆಕ್ಟಿವ್ ಆಗಿ ವಿಪಕ್ಷಗಳಲ್ಲಿ ಒಡಕನ್ನು ಮೂಡಿಸುವ ಸತತ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ನಾನಾ ಸಂದರ್ಭದಲ್ಲಿರ್ಬೋದು. ನಾನೀಗ ಅಂದರೆ ಜಾರ್ಖಂಡ್ನಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ, ಹೇಮಂತ್ ಸೊರೇನ್ ಬಂಧನ ಚುನಾವಣೆಗೆ 2 ತಿಂಗಳು ಮುಂಚೆ ED ಮಾಡುತ್ತೆ ಅಂತಂದರೆ ಅದರ ಯಾಕೆ ಮಾಡ್ತು ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟು, ಅಂದರೆ ಒಂದು ರೀತಿ ನದಿಯನ್ನು ದಾಟಲಿಕ್ಕೆ ದೋಣಿಯನ್ನು ಕೊಟ್ಟಂಗೆ ಅದು. ನಿತೀಶ್ ಕುಮಾರ್ ಆ ಕಡೆಯಿಂದ ಈ ಕಡೆ ಬರಲಿ, ನಿತೀಶ್ ಕುಮಾರನ್ನು ಸೆಳೆದುಕೊಂಡ ಪರಿ. ಮತ್ತು ಕಾಂಗ್ರೆಸ್ ಮತ್ತು INDIA ಒಕ್ಕೂಟ ಪಶ್ಚಿಮ ಬಂಗಾಳ ಮತ್ತು ದಿಲ್ಲಿ ಪಂಜಾಬ್ನಲ್ಲಿ ಮಾಡ್ಕೊಳ್ತಾ ಇರತಕ್ಕಂಥ ಸೆಲ್ಫ್ ಗೋಲ್. ಮಮತಾರನ್ನು ಕಾಂಗ್ರೆಸ್ಗೆ ನಿಭಾಯಿಸೋಕ್ಕಾಗ್ತಾ ಇಲ್ಲ, ಮಮತಾರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಟ್ಟಿಗೆ ಹೋಗೋಣ ಅಂತಕ್ಕಂಥದ್ದು. ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆಗೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಜೊತೆಗೆ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೀಟಿಂಗ್ಗಳಿಗೆ ಬರ್ತಾ ಇದ್ದಾರೆ, ಸೀಟ್ ಹಂಚಿಕೆಗೆ ತಯಾರಿಲ್ಲ. ಇದು ಪ್ರಾಯಶಃ ಎಲ್ಲೋ ಒಂದು ಕಡೆ ಒಂದು ಎಡ್ಜನ್ನು ಕೊಟ್ಟಿದ್ದರೆ, ರಾಮ ಮಂದಿರ ಸಹಜವಾಗಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯ. BJP ಈ ದೇಶದಲ್ಲಿ ಒಂದು ವರ್ಟಿಕಲ್ ಮೊಬಿಲಿಟಿ ಟ್ರ್ಯಾಜೆಕ್ಟರಿಯನ್ನು ತೆಗೆದುಕೊಂಡಿದ್ದೇ ರಾಮ ಮಂದಿರದ ಕಾರಣದಿಂದ. ಹೀಗಾಗಿ ಮೋದಿ ಫ್ಯಾಕ್ಟರ್ ಜೊತೆ ರಾಮ ಮಂದಿರ ಸೇರಿಕೊಂಡಾಗ BJPಯ ದೃಷ್ಟಿಯಿಂದ ಅದೊಂದು ಡೆಡ್ಲಿ ಕಾಂಬಿನೇಷನ್ ಅನ್ನುವ ರೀತಿಯಲ್ಲಿ ನೋಡಿ. ಅಜಿತ್, ಈ ಎಲ್ಲ ಸರ್ವೆಗಳನ್ನು ನೋಡಿದಾಗ ಕಾಣುವ ಒಂದು ಅಂಶ, ಒಂದು ಫ್ಯಾಕ್ಟರ್, ಕಾಂಗ್ರೆಸ್ನ ದೌರ್ಬಲ್ಯ. ನೋಡಿ, ಉಳಿದ ಪಕ್ಷಗಳು ನಿಧಾನವಾಗಿ ಆದರೂ ಸರಿ, ಈಗ RJD ಗೆಟಿಂಗ್ ಸಮ್ ಮೂಮೆಂಟಮ್, ಅದು ವಿಧಾನಸಭೆಗೆ ಇನ್ನೂ ಜಾಸ್ತಿ ಸಿಗ್ಬೋದು. ಅಖಿಲೇಶ್ ಇಸ್ ಗೆಟಿಂಗ್ ಬಿಗ್. ಈಗ ಇಂಡಿಯಾ ಟುಡೇ ಪ್ರಕಾರ ಸ್ವಲ್ಪ ಮೂಮೆಂಟಮ್ ಸಿಗ್ತಾ ಇದೆ, ಟೈಮ್ಸ್ ನೌ ಪ್ರಕಾರ ಸಿಗ್ತಾ ಇಲ್ಲ. ಜೊತೆಗೆ ಮಮತಾ ತಮ್ಮ ಸೀಟನ್ನು ಉಳಿಸ್ಕೊಳ್ತಾರೆ ಅಷ್ಟೇ ಅಲ್ಲ, ಜಾಸ್ತಿ ಆಗ್ತಾರೆ. ಆಮ್ ಆದ್ಮಿ ಪಕ್ಷದ ಸೀಟ್ಗಳು ಕೂಡ ಜಾಸ್ತಿ ಆಗ್ತವೆ. ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ದೇ ವಿಲ್ ಡೂ ಫೇರ್ಲಿ ಬೆಟರ್. ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ, ಟೈಮ್ಸ್ ನಾವು ಅದನ್ನು ಒಪ್ಕೊಳ್ತಾ ಇಲ್ಲ. ಅದರ ಅರ್ಥ ಏನು? ಕಾಂಗ್ರೆಸ್ ಪಕ್ಷ ಬಿಟ್ಟು ಉಳಿದ ಪಕ್ಷಗಳು ವರ್ಟಿಕಲ್ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ಷನ್ ಸಿಗ್ತಾ ಇವೆ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ 3ನೇ ಚುನಾವಣೆ, 10 ವರ್ಷಗಳಲ್ಲಿ 3ನೇ ಚುನಾವಣೆಗೆ ಯಾವ ಒಂದು ಛಲಾಂಗ್ ಅನ್ನೋ ಒಂದು ಉದ್ದ ಜಿಗಿತವನ್ನು ಮಾಡಬೇಕು, ಆ ಉದ್ದ ಜಿಗಿತ ಕಾಂಗ್ರೆಸ್ನಿಂದ ಸಾಧ್ಯ ಆಗ್ತಾ ಇಲ್ಲ. ದ್ಯಾಟ್ ಈಸ್ ಹೆಲ್ಪಿಂಗ್ BJP. ನೀವು 45-55, ಇಂಡಿಯಾ ಟುಡೇ ಸ್ವಲ್ಪ ಮಟ್ಟಿಗೆ ಲೀನಿಯನ್ಸ್ ಕೊಟ್ಟರು 71, ಕಾಂಗ್ರೆಸ್ 120 ತಲುಪದ ಹೊರತು ನಿಮ್ಗೆ ರಾಷ್ಟ್ರೀಯ ರಾಜಕಾರಣದ ಗಣಿತಗಳು ಚೇಂಜ್ ಆಗಲ್ಲ. ಅದಾಗ್ತಾ ಇಲ್ಲ. ಅನಿಲ್, ಸತತ 3ನೇ ಚುನಾವಣೆ, ನರೇಂದ್ರ ಮೋದಿಯ ಜನಪ್ರಿಯತೆಗೆ ಉತ್ತರ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಕ್ಲೂಲೆಸ್ ಆಗಿ.
ಅಜಿತ್, ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಒಂದು ಒಪಿನಿಯನ್ ಪೋಲ್ ಇಟ್ಸ್ ಅ ಪ್ರೀಸೆಟ್ ಅಜೆಂಡಾ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತ ಅನಿಸುತ್ತೆ ಅಂತಂದರೆ 3 ಕಾರಣಗಳನ್ನ ಕೊಡ್ತೇನೆ. ನಿನ್ನೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಮಾತಾಡ್ತಾ 170 370 ಗಡಿ ದಾಟ್ತೀವಿ ಅಂತ ಹೇಳ್ತಾರೆ ಒಂದು ಕಡೆಯಿಂದ. ಇವತ್ತು ಒಂದು ನಂಬರ್ ಬರ್ತದೆ 366+ ಅಂತೇಳಿ, ಅದನ್ನು ಓವರಾಲ್ ಪ್ರೊಜೆಕ್ಷನ್ ಆಗ್ತದೆ, ಆಗಲಿ ತೊಂದರೆ ಇಲ್ಲ. ಲೆಟ್ ಅಸ್ ಲುಕ್ ಇನ್ ಟು ದ ಸ್ಪ್ರೆಡ್ ಶೀಟ್ ಆಫ್ ದ ಡೇಟಾ. ಡೇಟಾ ಏನು ಹೇಳ್ತದೆ? ಗುಜರಾತಲ್ಲಿ 25 ಸ್ಥಾನದಲ್ಲಿ 24 ಸ್ಥಾನ ಗೆದ್ದಿದೆ ಯಾವುದು? ಭಾರತೀಯ ಜನತಾ ಪಾರ್ಟಿ. ಮಧ್ಯಪ್ರದೇಶದಲ್ಲಿ 29 ಸ್ಥಾನದಲ್ಲಿ 28 ಸ್ಥಾನ ಗೆದ್ದಿದೆ. ಅದೇ ಥರ ಕರ್ನಾಟಕದಲ್ಲಿ 28ರಲ್ಲಿ ಇನ್ಕ್ಲೂಡಿಂಗ್ ಅಲಯನ್ಸ್ ಸೇರ್ಕೊಂಡ್ರೆ 27 ಸ್ಥಾನ ದಾಟಿದೆ. ಅದೇ ಥರ ಗುಜರಾತಲ್ಲಿ 26ರಲ್ಲಿ 26 ಸ್ಥಾನ ಗೆದ್ದಿದೆ. ಈಗ ಛತ್ತೀಸ್ಗಢದಲ್ಲಿ 11 ಸ್ಥಾನದಲ್ಲಿ 9 ಸ್ಥಾನ ಗೆದ್ದಿದೆ, ಹರಿಯಾಣದಲ್ಲಿ 10 ಗೆದ್ದಿದೆ, ದೆಹಲಿಯಲ್ಲಿ 7 ಗೆದ್ದಿದೆ, ಮಧ್ಯಪ್ರದೇಶದಲ್ಲಿ 4 ಹಿಮಾಚಲ್ ಪ್ರದೇಶದಲ್ಲಿ 4 ಗೆದ್ದಿದೆ, ಉತ್ತರಾಖಂಡಲ್ಲಿ 5 ಗೆದ್ದಿದೆ. ಈಗ ಇಷ್ಟೆಲ್ಲ ಗೆದ್ದ ಮೇಲೆ ಇನ್ನ 350 ಸೀಟ್ ಅಂದರೆ ಸರಿಸುಮಾರು 70 ಸೀಟ್ಗಳ ಡಿಫರೆನ್ಸ್ ಆದವು. ಎಲ್ಲಿಂದ ತಗೊಂಡ್ಬರ್ತಾರೆ? ಇದು 543ಗೆ ನಡೀತಾ ಇದೆಯಾ ಎಲೆಕ್ಷನ್? ಏನಾದ್ರು 600? ಅಲ್ಲ, ನಿಮಿಷ ನೀವು ನರೇಂದ್ರ ಮೋದಿ ಅವರ ಭಾಷಣವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? ನಾನು ಎರಡನ್ನು ಕಂಪೇರ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ಈಸ್ ಅನ್ ಅಜೆಂಡಾ ವಿಚ್ ಇಸ್ ಪುಷಿಂಗ್ ಇನ್ ದ ಮಾರ್ಕೆಟ್ ಟು ಸೆಟ್ ಅ ಟ್ರೆಂಡ್ ಫಾರ್ ಭಾರತೀಯ ಜನತಾ ಪಾರ್ಟಿ. ಅಷ್ಟು ಬಿಟ್ಟರೆ ಇದ್ರದ್ದು ಏನು ಬೇರೆ ಔಟ್ಪುಟ್ ಇಲ್ಲ. ಈಗ ನಾನು ಹೇಳಿರುವಂಥ ಡೇಟಾ, ನಾನು 543 ಸೀಟ್ಗೆ ತಾನೇ ಎಲೆಕ್ಷನ್ ಆಗಬೇಕಾಗಿರುವಂಥದ್ದು. 600 ಸೀಟ್ಗಂತೂ ಅಲ್ವಲ್ಲ, 700 ಸೀಟ್ಗಂತೂ ಅಲ್ವಲ್ಲ. 70 ಸೀಟು ಎಲ್ಲಿಂದ ತಗೊಂಡ್ಬರ್ತಾರೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿನ್ನೆ ನರೇಂದ್ರ ಮೋದಿ ಅವರು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಡಿಸ್ಕಷನ್ ಮಾಡ್ತಾರೆ 370 ಸೀಟ್ ಅಂತೇಳಿ. ಇವತ್ತು ಕೆಲವೊಂದು ಎಕ್ಸಿಟ್ ಪೋಲ್ಗಳು ಅದನ್ನ ನಂಬರ್ ತೋರಿಸ್ತಾರೆ. ತೋರಿಸೋದು ಬೇಡ ಅಂತಿಲ್ಲ, ಅಟ್ಲೀಸ್ಟು ತಾವೇ ಹೇಳದಾಗೆ ಜನರ ಹತ್ರ ಇವತ್ತು ಮೊಬೈಲ್ ಇದೆ, ಈಸಿಯಾಗಿ ಗೂಗಲ್ ಮಾಡಿ ನೋಡ್ತಾರೆ ಯಾರ್ದು ಎಷ್ಟಿಲ್ಲ ಅಂತೇಳಿ. ಆಮೇಲೆ ಇವತ್ತು ಏನಾಗಿದೆ ಅಂತಂದರೆ, ಇನ್ನೊಂದು ಇಂಪಾರ್ಟೆಂಟ್ ನನಗೆ ಅನ್ಸೋದು, INDIA ಮತ್ತು ಇಂಡಿಯಾದ ಬಗ್ಗೆ ಅವ್ರು ತೋರಿಸ್ತಾ ಇದ್ದಾರೆ. ಇವತ್ತು ನನಗೂ ಅರ್ಥ ಆಗದೆ ಇರೋದೇನು ಅಂತಂದರೆ, INDIA ಆಗಿರ್ಬೋದು, NDIA ನಿಮ್ಮದು, ಇವತ್ತಿಗೂ ಸಹ ದೇ ಆರ್ ನಾಟ್ ಇವನ್ ಕ್ಲಿಯರ್ ಹ್ಯಾವಿಂಗ್ ಎನಿ ಕ್ಲಾರಿಟಿ. ಯಾರು ನಮ್ಮ ಜೊತೆಗೆ ಅಲಯನ್ಸ್ ಇದ್ದಾರೆ, ಯಾರು ನಮ್ಮ ಜೊತೆಗೆ ಅಲಯನ್ಸ್ ಇಲ್ಲ, ಯಾರು ಕ್ಯಾಂಡಿಡೇಟ್ ಇಲ್ಲ, ಯಾರು ಓಟ್ಗಳಿಂದ ಎಷ್ಟು ಗೆದ್ದಿದ್ದಾರೆ. ಸಿ ಓವರ್ ಸೆಟ್ ಆಫ್ ಅ ಟ್ರೆಂಡ್ ಅಂತಂದ್ರೆ ಒಪ್ಕೊಳ್ತಾರೆ. ಇಫ್ ದೇ ಆರ್ ಗಿವಿಂಗ್ ಎ ನಂಬರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೀರಿಯಸ್ಲಿ ವೇರ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅಂಡ್ ವಾಟ್ ಇಸ್ ದಟ್. ಅಂದ್ರೆ ಒಂದು ಮಾಹಲ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಏನಂತ ಮಾಹಲು ಆಗೋಗಿದೆ? ನರೇಂದ್ರ ಮೋದಿ ಅವ್ರು ಬರ್ತಾ ಇದ್ದಾರೆ, ನೀವು ಶಸ್ತ್ರಾಸ್ತ್ರಗಳನ್ನೆಲ್ಲ ಎಸ್ದುಬಿಟ್ಟು ಶರಣರ್ ಆಗ್ಬಿಡ್ರಿ. ಅರೆ ಶರಣರ್ ಆಗೋದಕ್ಕೆ ಹೆಂಗ್ರಿ ಸ್ವಾಮಿ ಸಾಧ್ಯ ಅಂತ ಕೇಳಿದ್ರೆ, ಮಾಧ್ಯಮಗಳ ಹತ್ರ ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಅವ್ರ ಹತ್ರ ಆಗಿರ್ಬೋದು, ಇಂಡಿಯಾ ಪೋಲು, ಟೈಮ್ಸ್ ಇಂಡಿಯಾ ಅವ್ರ ಹತ್ರ ಯಾವುದೇ ತರಹದ ಉತ್ತರಗಳಿಲ್ಲ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಇಟ್ ಈಸ್ ಅನ್ ಅಜೆಂಡಾ ವಿಚ್ ದೇ ಆರ್ ಸೆಟ್ಟಿಂಗ್. ಸೈಕಲಾಜಿಕಲ್ ವಾರ್ ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನಿಲ್ ಅವರು ರೇಸ್ ಮಾಡಿದ ಒಂದು ಕ್ವಶನ್ ನಾವು ಕೇಳ್ತಾನೆ ಇದ್ದೀವಿ. ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿ ಸ್ಯಾಚುರೇಷನ್ ರೀಚ್ ಆಗಿಬಿಟ್ಟಿದ್ದೀರಿ. ನಿಮಿಷ ದಕ್ಷಿಣ ಭಾರತದಲ್ಲಿ ಏನು ಮಹಾನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ? ಇವೇ ಸರ್ವೆಗಳ ಪ್ರಕಾರ ಕಳೆದ ಸಲಕ್ಕೆ ಹೋಲಿಸಿದರೆ BJP 3-4 ಸ್ಥಾನಗಳನ್ನು ಕಡಿಮೆ ಪಡೆಯುತ್ತೆ ಅಂತ ಇದೇ ಸರ್ವೆ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ ಹಾಗಿದ್ರೆ ಕ್ಷೇತ್ರಗಳನ್ನು ಗೆಲ್ತೀರಾ, ಆಂಧ್ರದಲ್ಲಿ ಗೆಲ್ಲೋ ಸ್ಥಿತಿಲಿದ್ದೀರಾ, ತೆಲಂಗಾಣದಲ್ಲಿ ಎಷ್ಟು ಗೆಲ್ತೀರಿ, ಕೇರಳದಲ್ಲಿ ಖಾತೆ ಓಪನ್ ಮಾಡುವ ಸಾಧ್ಯತೆ, ತಮಿಳುನಾಡಲ್ಲಿ ಎಷ್ಟಿದ್ದೀರಿ? ಇವೆಲ್ಲ ಪ್ರಶ್ನೆಗಳಿದ್ದಾವೆ. ಆದರೆ ಅನಿಲ್, ನೀವು ನಂಬರ್ಗಳನ್ನು ಒಂದ್ಸಲ ಅರ್ಥ ಮಾಡ್ಕೋಬೇಕು. ಕೇಳಿಸ್ಕೊಳ್ರಿ. ಮೋದಿ ಕ್ಲೇಮ್ ಮಾಡ್ತಾ ಇರೋದು 370 BJP ಅಲೋನ್. ಅದೇ ಸರ್, NDA 400 ಕ್ರಾಸ್ ಮಾಡ್ತೀವಿ ಅಂತ. ಅದೇ ಸರ್, ಅದಕ್ಕೆ ಪೂರಕವಾಗಿ ವಾತಾವರಣ ಇಲ್ಲ ಅಂತ ಈ ಸರ್ವೆಗಳು ಹೇಳ್ತಾ ಇದ್ದಾವೆ. ಕರೆಕ್ಟ್ ಸರ್. ಆದ್ರಿಂದ ಒಂದು, ನೀವು ಮೋದಿ ಭಾಷಣನಾರು ಬೈ, ಸರ್ವೆನಾರು ಬೈ, ಎರಡನ್ನೂ ಬೈಯೋದಕ್ಕಾಗೋದಿಲ್ಲ. ಸರ್ವೆ ಕೇಳಿಸ್ಕೊಳ್ರಿ ಅನಿಲ್. ಇಂಡಿಯಾ ಟುಡೇದವ್ರು BJPಗೆ ಸಪರೇಟ್ ಆಗಿ ನಂಬರ್ಸ್ ಕೊಟ್ಟಿದ್ದಾರೆ. ಕಳೆದ ಸಲ ಹೋಲಿಸಿದ್ರೆ ಒಂದೇ ಜಾಸ್ತಿ ಆಗುತ್ತೆ ಇವ್ರದ್ದು ಅಂತ, ಒಂದೇ ಜಾಸ್ತಿ ಆಗುತ್ತೆ. ಮತ್ತು ಇವರು ಹೇಳೋದು, ಕಳೆದ ಸಲಕ್ಕೆ ಹೋಲಿಸಿದರೆ NDA ಮೈತ್ರಿಕೂಟ 18 ಸ್ಥಾನಗಳಲ್ಲಿ ಕಡಿಮೆ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಪಡೆಯುತ್ತೆ, 335ಕ್ಕೆ ಬರ್ತಾರೆ. ಟೈಮ್ಸ್ ನಾವು ಹೇಳ್ತಾ ಇರೋದು 13 ಸ್ಥಾನಗಳನ್ನು ಹೆಚ್ಚಿಗೆ ಪಡೀತಾರೆ ಅಂತ. ಇದು ಸೈಕಲಾಜಿಕಲ್ ವಾರ್ ಸೆಟ್ ಮಾಡ್ತಾ ಇದ್ದೀರಾ ಜೇತ್. ಇಟ್ ಇಸ್ ವೆರಿ ಕ್ಲಿಯರ್. ಶಸ್ತ್ರಾಸ್ತ್ರಗಳನ್ನ ಎಲ್ಲರೂ ಬಿಟ್ಬಿಡ್ಬೇಕು. ಭಾರತೀಯ ಜನತಾ ಪಾರ್ಟಿ ಗೆದ್ರು ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡು ನಾವು ಗಂಟು ಮುಟ್ಟೆ ಇಟ್ಕೊಂಡು ಹೋಗ್ಬಿಡ್ಬೇಕು. ಇವತ್ತಿನವರೆಗೂ ಏನು ಅಸ್ತ್ರದ ಮೇಲೆ ಗೆಲ್ತೀವಿ ಅನ್ನೋದ್ರ ಬಗ್ಗೆ ಮಾನದಂಡ ಇಲ್ಲ ಅವ್ರ ಹತ್ರ. ಇವತ್ತು ಅವ್ರು ಹೇಳ್ತಾ ಇರೋದು ರಾಮ ಮಂದಿರ ಭಾರತೀಯ ಜನತಾ ಪಾರ್ಟಿ ಅವ್ರು ಕಟ್ಟಿದ್ರೆ, ಏನು ಕೋರ್ಟ್ ವರ್ಡಿಕ್ಟ್ ಕೊಟ್ಟ ಮೇಲೆ ಕಟ್ಟಿದ್ರೆ ಗೊತ್ತಿಲ್ಲ ನನಗೆ. ಇವತ್ತಿಗೂ ನನಗೆ ಅರ್ಥ ಆಗದಿರೋದು, ಭಾರತೀಯ ಜನತಾ ಪಾರ್ಟಿ ಅದನ್ನ ಏನಂತಾರೆ ಖುಷಿಯಾಗಿ ಸಂಭ್ರಮಿಸ್ತಿದ್ದಾರೆ, ಅದು ಭಾರತೀಯ ಜನತಾ ಪಾರ್ಟಿ ಅವರೇ ಕಟ್ಟಿರೋದು ಅಂತ. ಅಕಸ್ಮಾತ್ ಭಾರತೀಯ ಜನತಾ
ಪಾರ್ಟಿಯವರೇ ಕಟ್ಟಿದ್ದೀನಿ ಅಂತಂದ್ರೆ ಅದನ್ನ ಅವರು ಅಟ್ಲೀಸ್ಟ್ ನರೇಂದ್ರ ಮೋದಿ ಅವರು ಇಟ್ ವಾಸ್ ಡನ್ ಬೈ ಮೀ ಅಂತ ಕ್ಲಿಯಾರಿಟಿ ಆಗಿ ಕೊಡಬೇಕು. ಒಬ್ಬ ಪ್ರಧಾನಮಂತ್ರಿಯಾಗಿ ಮಾಡಿದರೆ ಐ ಡೂ ಅಗ್ರಿ, ಬಟ್ ಇಟ್ ಇಸ್ ನಾಟ್ ಭಾರತೀಯ ಪ್ರಧಾನಮಂತ್ರಿ. ಇಡೀ ದೇಶಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಒಬ್ಬರೇ ಪ್ರಧಾನಮಂತ್ರಿ ಅಲ್ಲ ಅವರು. ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಶುಡ್ ರಿಯಲೈಸ್. ಬಟ್ ನಂಬರ್ಸ್ ರಿವರ್ಸಲ್ ಆಗುತ್ತೆ ಅಂತ ಅನಿಸ್ತಾ ಇದೆನಾ? ಅಂದರೆ ಈ ನಂಬರ್ಸ್ ಅಲ್ಲ ಬರ್ತೀನಿ ನಾನು. ಅಂದರೆ ಅವ್ರು 3 ಕಾರಣಗಳನ್ನು ಕೊಟ್ಟರು, ನಾವು ಅದೇ 3 ಕಾರಣ ಕೊಟ್ಟು ಈ ನಂಬರ್ ಉಲ್ಟಾ ಆಗುತ್ತೆ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕೆ 3 ಕಾರಣಗಳೇನು ಪ್ರಿಪೇರ್ ಮಾಡ್ಕೊಳ್ಳಿ. ನಮ್ಮ ತೇಜಸ್ವಿ ಮೋದಿಯವರು 3ನೇ ಸಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧನೆ ಮಾಡುವತ್ತ ಅಜೆಂಡಾ ಸೆಟ್ ಮಾಡಿದಾಗ ಅಜೆಂಡಾ ಪಾಲಿಟಿಕ್ಸ್ನ 2 ಮುಖಗಳು. ಇಡೀ ರಾಜಕಾರಣ ನಡೆಯೋದು ಅದರ ಮೇಲೇನೆ. 400 ಸೀಟನ್ನು ಪಡಿಬೇಕು ಅನ್ನೋದು ಟಾರ್ಗೆಟ್, ನಮ್ಮ ಟಾರ್ಗೆಟ್ಟು. ಆ ಟಾರ್ಗೆಟ್ ಯಾವಾಗ? ಕೋವಿಡ್ನಂತಹ ಸ್ಥಿತಿ ಆರಂಭದಲ್ಲಿ ಬಂದಾಗ UPA ಬಿಟ್ಟು ಹೋಗಿದ್ದ ಆರ್ಥಿಕ ಪರಿಸ್ಥಿತಿಯನ್ನು ಅವರು ಚೆನ್ನಾಗಿ ಮಾಡಿ ಮತ್ತೆ ಕೋವಿಡ್ನಂಥ ಒಂದು ಬಿಕ್ಕಟ್ಟನ್ನು ಎದುರಿಸಿ ನಂತರ ಇಡೀ ಜಗತ್ತಿನ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಕಾರ್ಗತ್ತಲ್ಲಿ ಕೌದಿದ್ದಾಗ ಕೂಡ ಜನತೆಯನ್ನು ವಿಶ್ವಾಸ ಗೆದ್ದು ತನ್ನ ಯಾವುದೇ ಅಪೀಸ್ಮೆಂಟ್ ಅದರ ಕಾರ್ಯಕ್ರಮಗಳ ಈಗ ನೋಡಿ ಸಬ್ಸಿಡೀಸು ಅದು ಇದು ಅಂಥೇಳಿ ಇನ್ಯಾರಾದ್ರೂ ಆಗಿದ್ರೆ ಹೋಗ್ಬೇಕಿತ್ತು. ಬಟ್ ಆರ್ಥಿಕತೆ ಚೆನ್ನಾಗಿರ್ಬೇಕು ಅಂತೇಳಿ ಕಠಿಣವಾದ ಶಿಸ್ತುಬದ್ಧ ಆರ್ಥಿಕತೆಯನ್ನು ಕೊಟ್ಟು ಕೂಡ 400 ಸೀಟು ಗೆಲ್ಲುವಂಥ ಒಂದು ವಿಶ್ವಾಸ ಇದೆಯಲ್ಲ, ಅದರಲ್ಲಿ ಕೆಲಸ ಮಾಡಿದ್ದಾರೆ. ಅನಿಲ್ ಹೇಳ್ತಾ ಇದ್ರು ರಾಮ ಮಂದಿರ ಆಗಿರೋ ಕೆಲಸಗಳು ಒಂದ್ ಕಡೆ ವೀಕ್ ಅಪೋಸಿಷನ್ ನಿಮ್ ಬೆನಿಫಿಟ್ಗೆ ಬರ್ತಾ ಇದೆ. ಅನೇಕ ದಶಕಗಳ ಕಾಲ ಕಾಂಗ್ರೆಸ್ ಸದೃಢವಾಗಿತ್ತಲ್ವಾ, ಬಿಜೆಪಿ ವೀಕ್ ಆಗೇ ಇತ್ತಲ್ವಾ, ಕಾಲಚಕ್ರ ತಿರುಗಿದೆ. ಹೌದು, ನಾಯಕತ್ವ ಅದು ತಾವು ಕರೆಕ್ಟ್ ಆಗಿ ಹೇಳಿದ್ರಿ. ದೃಢವಾದ ನಾಯಕತ್ವ, ಸ್ಥಿರವಾದ ನಾಯಕತ್ವ ಮತ್ತು ಅನುಭವಿ ನಾಯಕತ್ವ ಜಗತ್ತಿನಲ್ಲಿ ಎದ್ದು ಕಾಣ್ತಾ ಇದೆ ಭಾರತ. ಮೋದಿ ವ್ಯಕ್ತಿ ಅಂತಲ್ಲ, ಭಾರತದ ನಾಯಕತ್ವ ಇಡೀ ಒಂದು ಟೀಮ್ ಎದ್ದು ಕಾಣ್ತಾ ಇದೆ. ಜನತೆಗೆ ವಿಶ್ವಾಸ ತುಂಬುವಂತಹ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ಇಟ್ಕೊಂಡಿದೆ, ಅಭಿವೃದ್ಧಿಯೂ ಆಗ್ತಾ ಇದೆ, ಜೊತೆಗೆ ಭಾರತದ ಅಸ್ಮಿತೆಯನ್ನು ಕೂಡ ಮಾಡುವಲ್ಲಿ. ಹೌದು, ಅನಿಲ್ ಹೇಳ್ತಾ ಇದ್ರು ಅದೇ ನರೇಂದ್ರ ಮೋದಿ ಅವರು ರಥಯಾತ್ರೆನಲ್ಲಿ LK ಅದ್ವಾನಿ ಜೊತೆ ಪಕ್ಕದಲ್ಲಿರುವಂಥ ಮೋದಿಯ ಚಿತ್ರವನ್ನು ನೆನಪು ಮಾಡ್ಕೊಳ್ಬೇಕಲ್ಲ. ಈ ಗಾಥೆಯಲ್ಲಿ ಈ ಯಾನ ಏನಿದೆ, ಅನೇಕ ನೋವು ನಲಿವಿನ ಈ ಯಾನದಲ್ಲಿ ಜೊತೆಲಿ ಬಂದಿದ್ದಾರೆ, ಹಾಗೇ ಏನು ಬಂದಿಲ್ಲ. ಆಮೇಲೆ ನಾವು ಕಟ್ಟಿದ್ದೀವಿ ಇಲ್ಲ, ಕಟ್ಟುವ ನಿಟ್ಟಿನಲ್ಲಿ ಒಂದು ಇಡೀ ವಾತಾವರಣವನ್ನು ನಿಭಾಯಿಸುವಲ್ಲಿ ನಮ್ಮ ಆಸ್ತೆ, ಅದನ್ನ ನಾವು ನಮ್ಮ ಕಮಿಟ್ಮೆಂಟ್ ಇದೆ, ಅದರ ಬಗ್ಗೆ ಆಗಿದೆ. ವಾದಗಳನ್ನು ನೀವು ಏನೋ ಮಾಡ್ಬೋದು, ಅವರು ಏನೋ ಮಾಡ್ಬೋದು, ಜನಸಾಮಾನ್ಯ ಏನು ಯೋಚನೆ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ರಾಮ ಮಂದಿರದ ಕ್ರೆಡಿಟ್ BJP ಅವ್ರಿಗೆ ಅಂತಾನ, ಸುಪ್ರೀಂ ಕೋರ್ಟಿಗೆ ಅಂತಾನ, ಒಂದು ನಿಮಿಷ ಅದು ಜನಸಾಮಾನ್ಯ ಏನು ಯೋಚನೆ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಅನಿಲ್ ಹೇಳಿದ್ರು ಇದೇನು BJP ಅವ್ರು ಕಟ್ತಿರೋದ ಸುಪ್ರೀಂ ಕೋರ್ಟ್ನ ಆರ್ಡರ್ನಿಂದ ಆಗ್ತಿರೋದು ಅಂತ. ಹಂಗೆ ಹಂಗೆ ನೀವು ವಾದ ಮಾಡ್ತೀರಿ, ನೀವು ವಾದ ಮಾಡ್ತೀರಿ ಅಕ್ಕಿ ಏನು ಸಿದ್ದರಾಮಯ್ಯ ಮನೆ ಅಂತಂದು ಕೊಡ್ತಾರ ಅಂತ. ಬಟ್ ಜನಸಾಮಾನ್ಯರ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಕೊಟ್ಟಿರೋ ಅಕ್ಕಿ. ಹಂಗೆ ರಾಮ ಮಂದಿರ BJP ಅವ್ರು ಕಟ್ಟಿಸಿರೋ ರಾಮ ಮಂದಿರ ಹಂಗೆ ಜನಸಾಮಾನ್ಯರು ನಿರ್ಧಾರ ಮಾಡಿರ್ತಾರೆ. ಮೇಡಮ್, ನೀವು ಪೊಲಿಟಿಕಲ್ ಅಜೆಂಡಾಗಳನ್ನು ಏನೇ ರನ್ ಮಾಡಿ ಅಜೆಂಡಾ ಅಲ್ಲ. ರಾಮ ಮಂದಿರದ ವಿಷಯ ನಮ್ಮ ಬದ್ಧತೆಯ ಆಸ್ಮಿತೆಯ ಬದ್ಧತೆಯ ವಿಚಾರವಾಗಿತ್ತು, ಇದೆ, ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಆ ಬದ್ಧತೆಯನ್ನ ಸಾಕಾರ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿತ್ತು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಇಷ್ಟು ಬೇಗ ಆಗ್ತಿರ್ಲಿಲ್ಲ, ಇಷ್ಟು ತಡ ಆಗೋದಕ್ಕೆ ಕಾರಣ, ಅನೇಕ ದಶಕಗಳ ತಡ ಆಗೋದಕ್ಕೆ ಏನ್ ಕಾರಣ? ಆ ಕಡೆಯೂ ಕೂಡ ಕಾಂಗ್ರೆಸ್ನಲ್ಲಿಯೂ ಕೂಡ ಅದೇ ಅಸ್ಮಿತೆಯನ್ನ ಬಳಸ್ಕೊಂಡು ವಿಚಾರಣೆ ಬೇಗ ಆಗುವಂತಹ ಸಹಕಾರ ಕೊಟ್ಬಿಟ್ಟಿದ್ರೆ ಇನ್ನೂ ಬೇಗ ಆಗ್ತಿತ್ತಲ್ವಾ. ವಿಷಯ ಬರೀ ಒಂದು ರಾಮ ಮಂದಿರದ್ದಲ್ಲ, ಭಾರತದಾದ್ಯಂತ ಆ ಅಸ್ಮಿತೆ ಏನಿದೆಯಲ್ಲ, ತುಂಬಾ ಮಂದಿರಗಳ ಪರಿಸ್ಥಿತಿ ಹಾಗೇ ಇದೆ. ಹಾಗಾಗಿ ಇದು 2 ದೃಷ್ಟಿಕೋನ, 2 ವೈಚಾರಿಕ ವೈರುಧ್ಯತೆಯ ವಿಚಾರಧಾರೆ ಇಲ್ಲಿ ಮುಖ್ಯ ಆಗ್ತಾ ಇದೆ. ಅದನ್ನ ನಾನು ಹೇಳ್ತೇನೆ. ಅಶ್ವಿನ್ ಗೌಡ್ರೆ, ಸರ್ವೆ ನೋಡಿದ್ರೆ ಅನ್ನಿಸ್ತಾ ಇದೆ ಸರಿಯಾದ ಬೋಟ್ ಹತ್ಕೊಂಡ್ವಿ ನಾವು ಅಂತ. ಅಜಿತ್ ಸರ್ ಕರೆಕ್ಟ್. ಕೆಲವು ಟೈಮು ಸಮೀಕ್ಷೆಗಳು ನಾವು ಒಪ್ಪಬೇಕಾಗುತ್ತೆ, ಯಾಕೆಂದರೆ ಇದೇ ಮಾಧ್ಯಮದಲ್ಲಿ ಕೂತ್ಕೊಂಡು ಪಂಚರಾಜ್ಯ ಚುನಾವಣೆ ಬಗ್ಗೆ ಸಮೀಕ್ಷೆ ನೀವು ಪ್ರೀ ಪೋಲಲ್ಲೂ ಹೇಳ್ತಾ ಇದ್ರಿ. ಎಲ್ಲೋ ಒಂದು ಕಡೆ 99% ನೀವು ಅವಾಗ ಏನು ಮಾತಾಡಿದ್ರೆ ಅದು ಪೋಲ್ ಎಕ್ಸಿಟಲ್ಲಿ ಅದು ಪ್ರೂವ್ ಆಯಿತು. ಅಂದರೆ ಕಾಂಗ್ರೆಸ್ ಅವ್ರಿಗೆ ಇವಾಗಲ್ಲ ಸರ್, ಕಳೆದ 15 ವರ್ಷಗಳಿಂದ EVM ಆಗಿರಲಿ, ಹೀಗೆ ಸಮೀಕ್ಷೆಗಳ ಬಗ್ಗೆ ಅವರು ಇವಾಗಲಿಂದನೂ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಎಲ್ಲಿ ಅವರು ಯಾವ ರಾಜ್ಯಗಳಲ್ಲಿ ಏನಕ್ಕೆ ಸೋತಿದ್ದೀವಿ ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಹೋಗಲ್ಲ ಅವರು ರೀಸನ್ನ. ಈ ಸ್ಟ್ರೈಟ್ ಆಗಿ ಅವ್ರು ಬರೋದೀಗ ಉದಾಹರಣೆ ತೆಲಂಗಾಣದಲ್ಲಿ ಗೆಲ್ತಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದವು. ಅವಾಗ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಜಾತಿ ಸಮೀಕರಣ ವರ್ಕೌಟ್ ಆಗುತ್ತೆ ದೊಡ್ಡ ರಾಜ್ಯಗಳಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನಲ್ಲಿ ಅಂತ ಅಂದ್ಕೊಂಡಿದ್ರು, ಅಲ್ಲಿ ಕೈ ಕೊಡ್ತು, ಅದ್ರ ಬಗ್ಗೆ ಅವ್ರು ತಗೊಳ್ಳಿಲ್ಲ.
ಲೀಡರ್ಶಿಪ್ ಕೊರತೆ ಏನು ಕಾಣ್ತಿದೆ, ಸೆಂಟ್ರಲ್ ಹಾಗೂ ಸ್ಟೇಟ್ನ ಲೀಡರ್ಶಿಪ್ ಯಾರಿದ್ದಾರೆ, ಪರ್ಯಾಯವಾಗಿ ಮೋದಿಯವರ ವಿರುದ್ಧ ಯಾಕೆ ತಗೊಂಡು ಬರ್ತಿದ್ವಿ ಅಂತ ಅವ್ರು ಅದನ್ನು ಹುಡುಕಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಬರೋದು ಅವರು ಸಮೀಕ್ಷೆ ಬಗ್ಗೆ ಈಗ ಹೇಳ್ತಿದ್ದಾರೆ. ಸಮೀಕ್ಷೆ ಏನಕ್ಕೆ ಆಗ್ತಿದೆ? ಒಂದು ಸರ್, ಈಗ ನಮ್ಮ ರೀಜನಲ್ ನಮ್ಮ ರಾಜ್ಯಕ್ಕೆ ಅಂತಲೇ ತಗೊಂಡಾಗ ಉದಾಹರಣೆ ಒಂದು ಈಗ ತೆರಿಗೆ ಕದನ ಒಂದು ಸ್ಟಾರ್ಟ್ ಮಾಡಿದ್ರು, ಒಂದು ಅವ್ರ ಸ್ಟ್ರಾಟಜಿ ಅಂತಲೇ ಅನ್ಕೊಳ್ಳೋಣ. ಯಾಕೆಂದರೆ BJPಯವರು ಶ್ರೀರಾಮಂದೇನೋ ಅವರು ರಾಜಕೀಯ ಅಂತ ತಗೊಳ್ಳಿಲ್ಲ, ರಾಜಕೀಯ ಅಂತ ಜನಗಳು BJPಯವ್ರು ಕಟ್ಸಿದ್ರು ಅಂದಾಗ ಅದು ಕಾಂಗ್ರೆಸ್ ಅವ್ರಿಗೆ ಎಲ್ಲೋ ಒಂದು ಕಡೆ ವಿರೋಧ ಬರ್ತಿದೆ ಅಂತ ಅಂದಾಗ ಕಾಂಗ್ರೆಸ್ ಅವ್ರಿಗೆ ಕೊಟ್ಟರು ಅವ್ರ ಕೈಗೆ. ಅದು ಕಾಂಗ್ರೆಸ್ ಅವ್ರು ಉಪಯೋಗಿಸ್ಕೊಳ್ಬೋದಾಗಿತ್ತು, ಆಗಲಿಲ್ಲ ಅವ್ರ ಕೈಗೆ. ಈಗ ತೆರಿಗೆ ಕದನ ಒಂದು ತಗೊಂಡು ಬಂದರು ಸರ್. ಹೋರಾಟ ಯಾವ ರೀತಿ ತಗೋಬೇಕಾಗಿತ್ತು ಅಂದರೆ ಅವರು ಅಂಕಿಅಂಶಗಳಲ್ಲೇ ಜನರಿಗೆ ಗೊತ್ತಾಗ್ತಾ ಹೋಯ್ತು, ಇದೆಲ್ಲೋ ಒಂದು ಕಡೆ ತಪ್ಪು ಬರ್ತಾ ಇದೆ, ಇದಲ್ಲ ಕೇಂದ್ರದಿಂದ ಯೋಜನೆಗಳು ಬರ್ತಿದೆ, ಎಲ್ಲೋ ನಮ್ಮವರು ತಮ್ಮ ವೈಯಕ್ತಿಕಕ್ಕೋಸ್ಕರ ಅಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ರು ಅಂತ. ಅದೇ ಮಹದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಕೃಷ್ಣ ಮತ್ತು ಭದ್ರಾ ಅಪ್ಪರ್ ಪ್ರಾಜೆಕ್ಟ್ಗಳ ಬಗ್ಗೆ ಪರವಾಗಿ ಅವರನ್ನು ತಗೊಂಡು ಹೋಗಿದ್ರೆ ಅದೇ MP ಗಳು ಬಂದಿಲ್ಲ ಅಂದಿದ್ರೆ MP ಗಳಿಗೆ ಚೀಮಾರಿ ಆಗ್ತಿದ್ರು, ಕಾಂಗ್ರೆಸ್ಗೆ ಅವರು ಶಬಾಷ್ಗಿರಿ ಕೊಡ್ತಿದ್ರು. ಅಂದರೆ ಇವ್ರಿಗೆ ಏನಾಗಿದೆ ಸರ್, ಇವರಲ್ಲಿ ಜನರ ಹತ್ರ ಮಾತಾಡಿದಾಗ ಅನ್ನಿಸ್ತಾ ಇರೋದು ನೀವು ಸಾಮಾನ್ಯ ಜನರ ಜೊತೆ ಟಚ್ ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ರಿಲೆವೆಂಟ್ ಇಶ್ಯೂಗಳ ಬಗ್ಗೆ ಜನಸಾಮಾನ್ಯರ ಮಧ್ಯದಲ್ಲಿ ಏನು ಮಾತುಕತೆ ಆಗ್ತಾ ಇದೆ ಅನ್ನೋದು ನಾನು ಅದೇ ಹೇಳಕ್ ಹೋಗ್ತೀನಿ. ಅಂದ್ರೆ ಈಗ ಸರ್, ಈಗ ನೀವು ಹೇಳಿದ್ರಿ ಒಂದು ಕರೆಕ್ಟ್ ಬೋಟಲ್ಲಿ ಹತ್ತಿದೀವಿ ಅಂತ. ಹೌದು, ಕೆಲವು ಟೈಮ್ ರಾಜಕೀಯದಲ್ಲೇ ಆಗುತ್ತೆ. ಹೌದು, ಯಾಕೆಂದ್ರೆ ಈಗ 1.5 ತಿಂಗಳಿಂದ ಇವ್ರು ಹೇಗೆ ಒಂದು INDA ಒಕ್ಕೂಟದ ಒಂದು ಸಭೆ ಮಾಡಿದಾಗ ದೇವೇಗೌಡರು ಬರ್ತಿಲ್ಲ, ಅವರು ಜಾತ್ಯತೀತ ಜನತಾದಳ ಏನು ಅಷ್ಟು ದೊಡ್ಡ ಪಕ್ಷ ಅಲ್ಲ, ಅವ್ರು ಬರೋದ್ರಿಂದ ನಮ್ಗೇನು ದೊಡ್ಡದಾಗಲ್ಲ ಅಂದ್ಕೊಂಡಿದ್ರು. ಅದೇ 1.5 ತಿಂಗಳಾದ್ಮೇಲೆ ಗೊತ್ತಾಯ್ತು ದೇವೇಗೌಡರು ದೇಶವನ್ನು ಆಳಿದಂಥ ಮಾಜಿ ಪ್ರಧಾನಿಗಳನ್ನ ನಾವು ಇಗ್ನೋರ್ ಮಾಡಿದ್ವಿ. ಅದೇ ಪೂಜ್ಯ ಈ ದೇವೇಗೌಡರನ್ನ ಮೋದಿ ಅವರು ಒಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಕ್ಯಾಲ್ಕ್ಯುಲೇಷನ್ ರೀ. 19ರಲ್ಲಿ ಅಲ್ಲ ಇದ್ದಾಗ ಈಗ ಅದೇ ಬೇರೆ ತರ ಕ್ರಿಯೇಟ್ ಆಯ್ತಲ್ಲ ಅಜ್ಜಿ ಸರ್. ಈಗ ಕಾಂಗ್ರೆಸ್ ಅವ್ರು ಏನಂತ ತಗೊಂಡಿದ್ರು ಅದು ವಿರೋಧ ಅವ್ರಿಗೆ ಕಾಂಗ್ರೆಸ್ ಗೊತ್ತಾಯ್ತಲ್ಲ, ಈಗ ನಾವು ಕಡೆಗಣಿಸಬಾರ್ದಿತ್ತು ಅಂತ. ಹಾಗೆ ಯಾವುದು ಒಳ್ಳೇದಿರುತ್ತೆ, ಈಗ ಮೋದಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ದೇವೇಗೌಡರು ಮಾತನ್ನ ಹೇಳ್ತಾ ಇರ್ತೀನಿ. BJ ಅವರು ಬರೆದಿರೋದು ಎಡವಿದ ಕಾಲೇ ಎಡುವುದು ಹೆಚ್ಚು, ಎಡವಿದ ಕಲ್ಲೇ ಎಡುವುದ್ರು ಹುಚ್ಚು ಅಂತ. ಎಡವಿದ ಕಾಲು ಎಡುವುದು ಹೆಚ್ಚು, ಕಲ್ಲಿಗೆ ಹೋಗಿ ಎಡುವುದು ಹುಚ್ಚು. ಹಂಗೆ 2019ರಲ್ಲಿ ನಿಮ್ಮ ಮನೆ ತನಕ ಬಂದಿದ್ದಕ್ಕೆ ಅವ್ರು ಒಂದು ಸ್ಥಾನಕ್ಕೆ ಇಳಿದಿದ್ದಾರೆ. ಎಕ್ಸಾಕ್ಟ್ಲಿ. ಈ ಸಲ ಮತ್ತೊಮ್ಮೆ ನಿಮ್ಮ ಮನೆ ತನಕ ಬಂದಿದ್ರೆ ಇರೋದೊಂದು ಹೋಗ್ತಾ ಇತ್ತು ಅನ್ನೋದು ಗೊತ್ತಿದೆ ಅವರಿಗೆ. ಆದ್ರಿಂದ ಇಲ್ಲ ಹೇಳ್ತೀನಿ, ನಾವು ಯಾವಾಗಲೂ ಕಾಂಗ್ರೆಸ್ನ ಎದುರಾಳಿಗಳಾಗ್ತಿದ್ದೋ ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಅಂತ ಬಂದಾಗ ಕೇಂದ್ರದ ಚುನಾವಣೆಗೆ ನಾವು ಹೋಗ್ಲೇಬೇಕಾಗಂತ ಒಂದು ಅನಿವಾರ್ಯತೆ ಇತ್ತು. ಇಲ್ಲಿ BJP ಮತ್ತೆ ಜಾತ್ಯತೀತ ಜನತಾದಳ ಯಾವಾಗಲೂ ಎದುರಾಳಿಯಾಗಿ ಯಾವುದೇ ಚುನಾವಣೆ ನಡೆಸಿಲ್ಲ. 1-2 ಇದ್ದೇ ಇರುತ್ತೆ. 224 ಕ್ಷೇತ್ರದಲ್ಲಿ ಸಮಸ್ಯೆಗಳಿರುತ್ತೆ ಅಂತ ನಾನು ಹೇಳ್ತಿಲ್ಲ. ಯಾವಾಗಲೂ BJP ಜೊತೆ ಒಂದು ಆ ಮಟ್ಟದ ವಿರೋಧ ಕಟ್ಕೊಂಡು ನಾವು ಕಾಂಗ್ರೆಸ್ ಅವ್ರ ಜೊತೆ ಹೋರಾಟ ಮಾಡಿಲ್ಲ. ಇಲ್ಲ ಒಪ್ಪಂದದ ಬಗ್ಗೆ ಮಾತಾಡೋದು ಬೇಡ, ಯಾಕಂದ್ರೆ ಕಾಂಗ್ರೆಸ್ ಅವರು ಅದನ್ನ ಕಳ್ಕೊಂಡಿದ್ದಾರೆ. ಹೇಗೆ ನೀವು ಮಹಾರಾಷ್ಟ್ರದಲ್ಲಿ ಏನಾದ್ರು ಸಿದ್ಧಾಂತ ಇಟ್ಕೊಂಡಿದ್ರೆ ಇಲ್ಲ, ಅದ್ರ ಬಗ್ಗೆ ಮಾತಾಡಬಾರ್ದು. ಕರೆಂಟ್ ಇವತ್ತಿನ ಏನು ಒಂದು ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಒಂದು ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.